3 ಬೆಳ್ಳಿಗೆ ಎಷ್ಟು ಬರುತ್ತೋ ಅಷ್ಟು ಪೌಡರ್ನ ತಗೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಇಲ್ಲ ಕಡಲೆ ಹಿಟ್ಟು ಬಳಸಿದ್ರೆ ಬಂಗು ಸ್ವಲ್ಪ ಜಾಸ್ತಿ ಆಗತ್ತೆ. ಹಾಕಿದ್ದಾರೆ, ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ. ಹೋಗಲ್ಲ ಅಂತ ಹೋಗಿ. ನಿಜವಾಗ್ಲೂ ನಾನು ತುಂಬಾ ಸೋಂಬೇರಿ ಮುಖ ತೊಳೆಯೋ ವಿಷಯದಲ್ಲಿ. ನನಗೆ ಪದೇ ಪದೇ ಮುಟ್ಟಿದೆ ಅಂತ ನಿಮ್ಗೆ ಕಣ್ಣಿಗೆ ಎದುರುಗಡೆನೆ ಕಾಣಿಸ್ತಾ ಇದೆ. ನಿಮ್ಗೆ ಏನೇ ಡೌಟ್ ಇದ್ರು ನನ್ನ ಕಮೆಂಟ್ ಮಾಡಿ ತಿಳಿಸಿ. ಇದು ನೋಡ್ರಿ, ನಾನು ಹೇಳಿದ್ನಲ್ಲ ಅವರೇ ಹೂವಿನ ಪೌಡರ್ ಅಂತ. ಬಂಗು ಹೆಚ್ಚು ಕಮ್ಮಿ ಆಗೋಕ್ಕೆ ಪಿತ್ತ ಒಂದು ಕಾರಣ ಆಗಿರುತ್ತೆ. ಅದೊಂದು ಉದಾಹರಣೆ ಬರ್ತೀನಿ. ಯಾವಾಗ ಮುಖದಲ್ಲಿ ಜಾಸ್ತಿ ಎದ್ದು ಕಾಣುತ್ತೆ ಡಾರ್ಕ್ ಆಗಿ ಅಂದ್ರೆ ಪಿತ್ತ ಮೇನ್ ಆಗಿ ನಾವು ಕಮ್ಮಿ ಮಾಡ್ಕೊಳ್ಳೋದು ಹಿಂಗೆ ಅಂತ ನಾನು ಹೇಳ್ತೀನಿ. ಅಂದ್ರೆ ನನಗೂ ವರ್ಕ್ ಆಗಿದೆ ಅಂತ ನಿಮ್ಗೂ ಆಗ್ಬೇಕಂತ ಏನಿಲ್ಲ. 1 ವಾರ ಅಥವಾ 3-4 ದಿವಸ ಆದ್ರೂ ಟ್ರೈ ಮಾಡಿ. ನಿಮ್ಗೆ ಯಾವತ್ತು ಸ್ಟಾರ್ಟ್ ಆಗುತ್ತೋ ಅದನ್ನ ನೀವು ಫಾಲೋ ಮಾಡ್ಕೋತ ಬಂದಿದ್ದೀನಿ. ಹಾಗಾಗಿ ನನಗೆ ತುಂಬಾ ಚೆನ್ನಾಗಿ ಅನ್ಸಿದೆ. ಅದು ನೀವೇ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ಏನ್ ಖರ್ಚು ಮಾಡ್ಬೇಕಾಗಿಲ್ಲ ಅಲ್ಲ ಪಿತ್ತ ಕಮ್ಮಿ ಮಾಡ್ಕೊಳ್ಳೋಕೆ. ನಿಮ್ಗೆ ತಿಂತೀನಿ ಆದ್ರೂ ಪಿತ್ತ ಆಗ್ತಾ ಇಲ್ಲ, ತಲೆನೋವಿಲ್ಲ, ಏನಿಲ್ಲ. ಅದಕ್ಕೆ ಹೊನ್ನಾಂಬ್ರ ಅಂತ ಕೂಡ ಹೇಳ್ತಾರೆ. ಅದ್ರ ಫೋಟೋ ಒಂದು ಹಾಕ್ಬಿಟ್ಟಿರ್ತೀನಿ, ನೋಡ್ಕೊಂಡ್ಬಿಡಿ. ಹಾಗೆ ಮತ್ತೆ ಬನ್ನಿ ಈ ಪೌಡರ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಒಂದೊಳ್ಳೆ ಚಾಕ್ಲೇಟ್ ಕಲರ್ ತರ ಬರ್ತೈತಲ್ಲ ಆ ತರ ಕಲರ್. ನಮಸ್ಕಾರ, ವೆಲ್ಕಮ್ ಟು ತುಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ದೀರಾ? ಆರಾಮದಾರ ಅನ್ಕೊಡಿ. ನಾನು ಕೂಡ ಆರಾಮಾಗಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಹೋಮ್ ರೆಮಿಡಿ ಮುಖದ ಬಗ್ಗೆ. ಮುಖ ಸ್ವಲ್ಪ ಕಲರ್ ಬರೋಕ್ಕೆ, ಹಾಗೆ ಮತ್ತೆ ಬಂಗು, ಕಲೆ, ಏನೇ ಒಂದು ಮುಖದಲ್ಲಿ ಇದ್ದಿದ್ದು ತೆಗೆದು ಹಾಕುವಂಥ ಶಕ್ತಿ ಇದಕ್ಕಿದೆ. ಅದೇನಂತ ನಾನು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಏನಾದರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ವಿಡಿಯೋ ಇದು. ಹಾಗಾಗಿ ನಿಮ್ಮ ಕಡೆ ಯಾರು ಹೆಣ್ಮಕ್ಳಿಗೆಲ್ಲ ಈ ಥರ ಬಂಗು ಕಲೆಗಳು ಜಾಸ್ತಿ ಇರುತ್ತೆ ಅಂಥವ್ರಿಗೆಲ್ಲ ಶೇರ್ ಮಾಡಿ. ಅವ್ರಿಗೂ ಕೂಡ ಅನುಕೂಲ ಆಗಲಿ, ಅವ್ರಿಗೂ ಕೂಡ ಕಮ್ಮಿ ಆಗಲಿ ಅಂತ. ನನಗೆ ತುಂಬ ಇತ್ತು, ಕಮ್ಮಿ ಆಗಿದೆ, ಇನ್ನೂ ಇದೆ. ಪ್ರತಿ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಅನ್ಕೋಬಿಡಿ. ಯಾಕೆ ತೋರಿಸ್ತೀನಿ ಅಂದರೆ ಪ್ರತಿದಿನನೂ ಹೆಂಗೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಬಂಗು ಹೆಚ್ಚು ಕಮ್ಮಿ ಆಗೋಕ್ಕೆ ಪಿತ್ತ ಒಂದು ಕಾರಣ ಆಗಿರುತ್ತೆ. ಅದೊಂದು ಉದಾಹರಣೆ ಇವತ್ತು ನಿಮಗೆ ಕೊಟ್ಬಿಡ್ತೀನಿ. ಬಂಗು ನಮಗೆ ಯಾವಾಗ ಮುಖದಲ್ಲಿ ಜಾಸ್ತಿ ಎದ್ದು ಕಾಣುತ್ತೆ ಡಾರ್ಕ್ ಆಗಿ ಅಂದ್ರೆ ಪಿತ್ತ ನಮಗೆ ಜಾಸ್ತಿ ಆದಾಗ, ಹಾಗೆ ಬಿಸಿಲಿಗೆ ಜಾಸ್ತಿ ಓಡಾಡಿದಾಗ ಎದ್ದು ಕಾಣಿಸುತ್ತೆ. ಬಿಸಿಲಿಗೆ ನಿಮ್ಗೆ ಮುಖ ಕವರ್ ಮಾಡ್ಕೊಳ್ಳೋ ಸಾಧ್ಯ ಇತ್ತು ಅಂದ್ರೆ ಬಟ್ಟೆ ಕಟ್ಕೋಬಹುದು, ಅಥವಾ ಸನ್ಸ್ಕ್ರೀನ್ ಎಲ್ಲ ಯೂಸ್ ಮಾಡ್ತಾರಲ್ಲ ಅದನ್ನು ಕೂಡ ನೀವು ಮಾಡ್ಕೋಬಹುದು. ನಾನು ಬಟನ್ ಕಟ್ಕೊಳ್ಳೋಕೆ ಇಷ್ಟ ಆಗಲ್ಲ, ಹಾಗೆ ಮತ್ತೆ ಸನ್ಸ್ಕ್ರೀನು ನಾನು ಯೂಸ್ ಮಾಡಲ್ಲ. ಅದು ಬಂದಂಗೆ ಬರ್ಲಿ ಹೋದಂಗೆ ಹೋಗ್ಲಿ ಅಂತ ನಾನು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಒಳ್ಳೆ ಮತ್ತೆ ಅದು ಹೆಂಗಂದ್ರೆ ಕಮ್ಮಿ ಆಗ್ತಾ ಬರ್ತಾ ಇದೆ. ಅದಕ್ಕೆ ನಾನು ನಿಮಗೂ ಹೇಳ್ತಾ ಇರೋದು, ಪಿತ್ತ ಮೇನ್ ಆಗಿ ನಾವು ಕಮ್ಮಿ ಮಾಡ್ಕೊಳ್ಳೋದು ಹಿಂಗೆ ಅಂತ ನಾನು ಹೇಳ್ತೀನಿ. ಏನಪ್ಪಾ ಅಂದ್ರೆ ನಾನೇ ಕಂಡ್ಕೊಂಡಿದ್ರೆ ಅನ್ನೋದಕ್ಕಿಂತ ನಾನು ಅದನ್ನ ಪ್ರಯತ್ನ ಪಟ್ಟಿರೋದು. ಹೇಳಿದ್ದೆ ಕೇಳಿದೀನಿ ನಾನು ಕೂಡ. ಇವಾಗ ನಾನು ಹೇಳ್ದಂಗೆ ನೀವು ಹೆಂಗೆ ಕೇಳ್ತೀರಾ, ನಾನು ಬೇರೆದವ್ರದಾಗ ಕೇಳಿರೋದು. ಅದು ನಾನು ಪ್ರಯತ್ನ ಪಟ್ಟಿದ್ದೀನಿ, ಅದನ್ನ ನಾನು ಮಾಡಿ ನೋಡಿದ್ದೀನಿ. ಅದು ಕರೆಕ್ಟಾಗಿ ನನಗೆ ವರ್ಕ್ ಆಗಿದೆ. ಹಾಗಾಗಿ ಅದು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ನಾನು ಹೇಳ್ತಾ ಇದ್ದೀನಲ್ಲ, ಈ ಮುಖದ ವಿಷಯದಾಗ್ಲಿ, ದೇಹಕ್ಕೆ ಒಂದು ಆರೋಗ್ಯದಲ್ಲಿ ನಾವೇನೇ ಒಂದು ನಾವು ಅದನ್ನ ಯೂಸ್ ಮಾಡ್ಕೊಂಡು ಅದನ್ನ ನೋಡಿದಾಗ ಅದು ಚೆನ್ನಾಗಿದೆ ಅಂತ ಅನ್ಸಿದಾಗ ನಾನು ನಿಮ್ಗೆ ಹೇಳ್ತೀನಿ. ಅಂದ್ರೆ ನನಗೂ ವರ್ಕ್ ಆಗಿದೆ ಅಂತ ನಿಮ್ಗೂ ಆಗ್ಬೇಕಂತ ಏನಿಲ್ಲ. ಕೆಲವೊಬ್ರಿಗೆ ಆಗುತ್ತೆ, ಕೆಲವೊಬ್ರು ದೇಹ ಒಂದೊಂದ್ ತರ ಇರುತ್ತೆ. ಆ ತರ ನಂತರ ದೇಹ ಇರೋರ್ಗೆ ಆ ತರದವ್ರಿಗೂ ಸಟ್ ಆಗ್ಬೋದು, ವರ್ಕ್ ಆಗ್ಬೋದು. ಹಾಗಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ನಾನು ಕೊಡೋ ಹೋಮ್ ರೆಮಿಡಿಗಳನ್ನ ಎಲ್ಲರಿಗೂ ಸಟ್ ಆಗ್ಬೇಕಂತೇನಿಲ್ಲ. ಕೆಲವೊಂದು ಸ್ಕಿನ್ ಸಟ್ ಆಗುತ್ತೆ, ಕೆಲವೊಂದು ಸ್ಕಿನ್ ಸಟ್ ಆಗಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಟ್ರೈ ಮಾಡ್ರಿ. 1 ವಾರ ಅಥವಾ 3-4 ದಿವಸ ಆದ್ರೂ ಟ್ರೈ ಮಾಡಿ. ನಿಮ್ಗೆ ಯಾವತ್ತು ಸಟ್ ಆಗುತ್ತೋ ಅದನ್ನ ನೀವು ಡೈಲಿ ಬಳಸ್ಬೋದು, ಕಮ್ಮಿ ಆಗ್ತಾ ಬರುತ್ತೆ. ಪಿತ್ತಿಂದ ಏನಪ್ಪಾ ಅಂತಂದ್ರೆ, ಪಿತ್ತಿಂದು ನೈಟ್ ಊಟ ಮಾಡ್ತೀರಾ ನೋಡಿ, ನೀವು ಮಧ್ಯಾಹ್ನ ಮಲ್ಕೊಳ್ಳಿ, ನೈಟ್ ಮಲ್ಕೊಳ್ಳೋ ಟೈಮಲ್ಲಿ ಏನಪ್ಪಾ ಅಂತಂದ್ರೆ 2 ಸೈಡು ಮಲ್ಕೋಬೇಕು. ಅಂಗಾತ್ ಮಲ್ಕೊಳ್ಳೋದಾಗ್ಲಿ ಅಥವಾ ಬಲ್ಗಿನ ಬಾಜು ಮಲ್ಕೊಳ್ಳೋದಾಗ್ಲಿ ಆ ತರ ಮಾಡೋದು. ಬಲಕ ಮತ್ತು ಅಂಗಾತ ಮಲ್ಕೋಬಾರ್ದು, ಎಡಕಿನ ಸೈಡ ಜಾಸ್ತಿ ಮಲ್ಕೋಬೇಕು. ಅದರಲ್ಲಿ ನೈಟ್ ಊಟ ಲೇಟಾಗಿ ತಿಂದೋರಿಗೆ ಅಂತೂ ಪಿತ್ತ ಜೀರ್ಣ ಆಗಲ್ಲ ನೋಡಿ. ಆ ಟೈಮಲ್ಲಿ ಅದು ಪಿತ್ತ ಆಗ್ತಾ ಬರ್ತದ ಅಂತ. ಹುಳಿ ಎಲ್ಲ ತಿಂದಾಗ ಪಿತ್ತ ಆಗ್ತಾ ಇರ್ತದ. ಎಡಕಿನ ಸೈಡ ಜಾಸ್ತಿ ಮಲ್ಕೊಂಡ್ರೆ ಪಿತ್ತ ತುಂಬಾ ಕಮ್ಮಿ ಆಗ್ತದ. ನಾನೇ ಇದನ್ನ ಖುದ್ದಾಗಿ ಅನುಭವಿಸಿರೋದು. ನನಗೆ ಆಗ್ತಾ ಇರೋ ಪಿತ್ತ ಸ್ವಲ್ಪ ಅಲ್ಲ, ಅಷ್ಟು ಪಿತ್ತ ಆಗ್ತಾ ಇರತ್ತು. ನಾನೇ ಒಬ್ರು ಹೇಳಿದ್ ಕೇಳಿ ನಾನು ಅದನ್ನ ಡೈಲಿ ಅದನ್ನ ಫಾಲೋ ಮಾಡ್ಕೊತ ಬಂದಿದ್ದೀನಿ. ಹಾಗಾಗಿ ನನಗೆ ತುಂಬ ಚೆನ್ನಾಗಿ ಅನಿಸಿದೆ. ಅದು ನನಗೆ ಡೈಲಿ ಎದೆ ಉರಿ ಬರೋದು, ಗಂಟ್ಲು ಉರಿಯೋದು, ಹಾಗೆ ಪಿತ್ತ ಆಗಿ ತಲೆನೋವು ಬಂದು ವಾಮಿಂಟೆಲ್ಲ ಆಗೋದು. 2 ದಿವಸಕ್ಕೆ ತಲೆ ಕಟ್ಕೊಂಡು ಮಲ್ಕೊಂಡ್ಬಿಡ್ತಿದ್ದೆನ. ಹಾಗಾಗಿ ಅದನ್ನ ನಾನು ಇವಾಗ ಫಾಲೋ ಮಾಡ್ತಾ ಇದ್ದೀನಿ. ಎಡಗಿನ ಸೈಡು ಜಾಸ್ತಿ ಮಲ್ಕೋಬೇಕು. ಎಡಗಡೆ ಮಲ್ಕೊಂಡಾಗ ಹೋಳ್ ಮೈಲೆ ನಮಗೆ ಪಿತ್ತ ಜಾಸ್ತಿ ಆಗಲ್ಲ. ನೀವು ಕೂಡ 1-2 ಸತಿ ಟ್ರೈ ಮಾಡಿ ನೋಡಿ. ಎದೆ ಉರಿ ಇರೋರು, ಹೊಟ್ಟೆ ಉರಿ ಇರೋರು ಒಂದ್ಸತಿ ಟ್ರೈ ಮಾಡಿ ನೋಡಿ. ಅಂಗಾತ್ ಮಲ್ಕೊಂಡಾಗ ನಿಮ್ಗೆ ಹೆಂಗೆ ಎದೆ ಉರಿ ಬರುತ್ತೆ, ಬಲಗಡೆ ಮಲ್ಕೊಂಡಾಗ ಹೇಗೆ ಎದೆ ಉರಿ ಹೊಟ್ಟೆ ಉರಿ ಬರುತ್ತೆ, ಅದೇ ರೀತಿ ಎಡಗಡೆ ಮಲ್ಕೊಂಡಾಗ ಯಾವ ರೀತಿ ಹೊಟ್ಟೆ ಉರಿ ಬರುತ್ತಾ ಬರಲ್ಲ ಅನ್ನೋದು ನೀವೇ ಒಂದ್ಸತಿ ಕನ್ಫರ್ಮ್ ಮಾಡ್ಕೊಳ್ಳಿ. ನನಗಂತೂ ಪಕ್ಕ ಅನ್ಸಿದೆ. ಹಾಗಾಗಿ ನನಗೆ ಪಿತ್ತ ಕೂಡ ಇವಾಗ ತುಂಬಾನೇ ಕಮ್ಮಿ ಇದೆ. ಅದು ಒಂದು ಮಾಡಿ, ಅದು ತುಂಬಾ ಚೆನ್ನಾಗಿರುತ್ತೆ. ಅದಕ್ಕೇನು ಖರ್ಚು ಮಾಡ್ಬೇಕಾಗಿಲ್ಲ ಅಲ್ಲ ಪಿತ್ತ ಕಮ್ಮಿ ಮಾಡ್ಕೊಳ್ಳೋಕೆ. ಎಡಕಿನ ಸೈಡ್ ಮಲ್ಕೊಂಡ್ರೆ ಮುಗಿದೋಯ್ತು, ಅಲ್ಲಿಗೆ ಕಥಮ್ ಪಿತ್ತ.
ಅಷ್ಟೇ ನಾನು ಮಾಡ್ತಾ ಇರೋದು ಅಷ್ಟೇ. ನನಗೆ ಇವಾಗ ಯಾವ ಎದೆ ಊರಿನಿಲ್ಲ, ಗಂಟ್ಲು ಊರಿನಿಲ್ಲ. ಮೇನಾಗಿ ಹಸಿಮೆಣಸಿನ್ಕಾಯಿ ಕಮ್ಮಿ ತಿನ್ನಬೇಕು. ಅದು ಒಂದು ಪಿತ್ತ ಇರೋರಿಗೆ ಹಸಿಮೆಣಸಿನ್ಕಾಯಿ ಕಮ್ಮಿ ತಿನ್ನಬೇಕು, ಹುಳಿ ಕಮ್ಮಿ ತಿನ್ನಬೇಕು ಪಕ್ಕ. ತಿಂದ್ರು ಯಾವಾಗ ಅಪರೂಪಕ್ಕೆ ತಿಂದ್ರೂ ಕೂಡ ಈ ಥರ ಎಡಗಡೆ ಸೈಡ್ ಮಲ್ಕೊಂಡಾಗ ನಮಗೆ ಕಮ್ಮಿ ಆಗುತ್ತೆ. ನೀವೇ ನೋಡ್ತಾ ಇದ್ದಾಗ ನಾನು ನಿನ್ನೆನೋ ಮೊನ್ನೆ ವಿಡಿಯೋ ಹಾಕಿದ್ನಲ್ಲ, ನಿನ್ನೆನೆ ಉಪ್ಪಿನಕಾಯಿ ಎಲ್ಲ ತಿಂತಾ ಇದ್ದೀನಿ, ಪಿತ್ತ ಆಗ್ತಾ ಇಲ್ಲ ಅಂತ ಹೇಳಿದ್ನಲ್ಲ. ಇದೇ ಕಾರಣಕ್ಕೆ ಉಪ್ಪಿನಕಾಯಿ ತಿಂದ್ರೂ ಪಿತ್ತ ಆಗ್ತಾ ಇಲ್ಲ ನನಗೆ. ಒಂದೇ ದಿನ ಉಪ್ಪಿನಕಾಯಿ ತಿಂದ್ರೂ 2 ದಿವಸ ನಾನು ತಲೆನೋವು ಬಂದು ವಾಮಿಟ್ ಮಾಡ್ಕೊತಾ ಇದ್ದೆ. ನಾನು ಇವಾಗ ಡೈಲಿ ಉಪ್ಪಿನಕಾಯಿ ತಿಂತಾ ಇದ್ದೀನಿ. ಒಂದು ಟೈಮ್ ಆದರೂ ಉಪ್ಪಿನಕಾಯಿ ತಿಂತೀನಿ, ಆದ್ರೂ ಪಿತ್ತ ಆಗ್ತಾ ಇಲ್ಲ, ತಲೆನೋವಿಲ್ಲ, ಏನಿಲ್ಲ. ಅದಕ್ಕೆ ಕಾರಣ ಎಡಗಡೆ ಸೈಡ್ ಮಲ್ಕೊಳ್ಳೋದು ಅದಷ್ಟೇ. ತುಂಬ ಮಾತಾಯ್ತು ಅನಿಸುತ್ತೆ. ಹೋಮ್ ರೆಮಿಡಿ ಏನಂತ ಹೇಳ್ತೀನಿ. ಮತ್ತೆ ಒಬ್ರು ಸಿಸ್ಟರ್ ಅವರೇ ಹೂವು ಅಂದರೆ ಏನು ಅಂತ ಕೇಳಿದ್ರು. ಅದಕ್ಕೆ ಹೊನ್ನಾಂಬ್ರ ಅಂತ ಕೂಡ ಹೇಳ್ತಾರೆ. ಆ ಹೂವಿನ ಹೆಸರು ಹೊನ್ನಾಂಬ್ರ. ಅದ್ರ ಫೋಟೋ ಒಂದು ಹಾಕ್ಬಿಟ್ಟಿರ್ತೀನಿ, ನೋಡ್ಕೊಂಬಿಡಿ. ಹಾಗೆ ಮತ್ತೆ ಬನ್ನಿ ಈ ಪೌಡ್ರನ್ನ ಯಾವ ರೀತಿ ಮಾಡ್ಕೊಳ್ಳೋದಂತ ತೋರಿಸ್ತೀನಿ. ಇದೇ ಹೊನ್ನಾಂಬರ ಹೂವು, ನಾವು ಅವರೇ ಹೂವು ಅಂತ ಇದಕ್ಕೆ ಕರೆಯೋದು. ಇದು ನೋಡ್ರಿ, ನಾನು ಹೇಳಿದ್ನಲ್ಲ ಅವರೇ ಹೂವಿನ ಪೌಡ್ರು ಅಂತ. ನೋಡಿ, ಇನ್ನೊಂದು ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೆ ನಾನು. ಊರಿಗೆ ಹೋಗೋ ಟೈಮಲ್ಲಿ ತೊಗೊಂಡು ಹೋಗ್ತೀನಲ್ಲ, ಆ ಡಬ್ಬದಲ್ಲಿದೆ. ಇದು ಇದರಲ್ಲಿ ಇಷ್ಟದ. ಯಾಕೋ ಡೌಟ್ ಬರೋಕತ್ತೈತಿ, ಜಲ್ದಿ ಖಾಲಿ ಆಗ್ತದೇನೋ. ಇನ್ನೊಂದು ಸತಿ ಹೇಳ್ಬೇಕು ನಮ್ಮವ್ಗ, ಅವ್ರಿಗೆ ಹೋಗಿ ಹರಿದಿಟ್ಟು ಪುಡಿ ಮಾಡಿ ಕೊಡೋಂಥೇಳಿ. ಈ ಥರ ಒಂದು ತವ ಇಟ್ಕೊಳ್ರಿ, ಅದ್ರ ಪುಡಿ ಹಾರಾಕತ್ತೈತಿ ನೋಡ್ರಿ. ತವ ಇಟ್ಕೊಂಡ್ಬಿಟ್ಟು ಅದೇ ಪೌಡ್ರನ್ನ ಇದನ್ನು ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರ್ಕೊಳ್ರಿ. ಸ್ವಲ್ಪ ಕಪ್ಪ ಬರಬೇಕು. ಉರಿ ಸಣ್ಣ ಇಟ್ಕೊಳ್ರಿ, ದಗದಾಗ ಉರಿ ಹಚ್ಚಿದ್ರೆ ಹೊತ್ತು ಹೋಗ್ಬಿಡ್ತೈತಿ. ಸಣ್ಣ ಉರಿ ಇಟ್ಕೊಂಡು ಇದು ಚೆಂದಾಗಿ ಇದನ್ನು ಹುರ್ಕೊಳ್ರಿ. ಒಂದು ಒಳ್ಳೆ ಚಾಕ್ಲೇಟ್ ಕಲರ್ ಥರ ಬರ್ತೈತಲ್ಲ, ಆ ಥರ ಕಲರ್ ಬರೋವರೆಗೂ ಇದನ್ನು ಚೆಂದಾಗಿ ಹುರಿರಿ. ಇದೇ ಪೌಡ್ರು ಇದು ತುಂಬ ಚೆನ್ನಾಗಿ ವರ್ಕ್ ಆಕೈತಿ. ಅಂದರೆ ಅದೇ ಹೇಳ್ತೀನಲ್ಲ, ಕೆಲವೊಂದು ನನಗೆ ಗೊತ್ತಿರೋದೇ ನಾನೇ ಮಾಡಲ್ಲ, ಒಂದು ಸತಿ ಮರ್ತ್ಕೊಂಡ್ಬಿಟ್ಟಿರ್ತೀನಿ. ಹಾಗಾಗಿ ಹೇಳಕತ್ತೀನಿ, ಇದು ತುಂಬ ಒಳ್ಳೆಯದು. ಏನು ಘಮ ಬರ್ತೈತೆ ನೋಡಿರಿ. ಕಲರ್ ಚೇಂಜ್ ಆಗಕತ್ತೈತೆ ನೋಡ್ರಿ. ಈಗ ಈ ರೀತಿ ಕಲರ್ ಚೇಂಜ್ ಆಗ್ತಾ ಬರಬೇಕು ನೋಡಿರಿ. ಈಗ ಕಲರ್ ಚೇಂಜ್ ಆಗಿದೆ. ಗ್ಯಾಸ್ ಆಫ್ ಮಾಡ್ಕೊಂಡಿದ್ದೀನಿ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಕೈಯಾಡಿಸ್ತಾ ಇರಿ. ನಿಮಗೆ ನಾನು ಒಂದು ಗ್ಯಾರಂಟಿ ಕೊಡ್ತೀನಿ, ನಾನು ಕೊಡ್ತಾ ಇರೋ ಮನೆ ಮದ್ದಲ್ಲಿ ಯಾವುದು ಫೇಲ್ ಆಗಲ್ಲ. ಆದರೆ ಒಬ್ಬೊಬ್ರು ಸ್ಕಿನ್ನಿಗೆ ಸೆಟ್ ಆಗಲ್ಲ ಅಂತ ಹೇಳ್ಬೋದು ಹೊರತು ಯಾವುದು ಫೇಲ್ ಆಗಲ್ಲ. ಪಕ್ಕ ಬಂಗಿಗೆ ವರ್ಕ್ ಆಗುವಂಥ ನಾನು ಈ ಹೋಮ್ ರೆಮಿಡಿನ ಕೊಡ್ತಾ ಇದ್ದೀನಿ. ಖಂಡಿತ ಟ್ರೈ ಮಾಡಿ. ನಿಮಗೆ ಬಂಗ್ ಹೋಗ್ಬೇಕು ಅನ್ನೋ, ಪಿಂಪಲ್ಸ್ ಕಲೆಗಳು ಹೋಗಬೇಕು, ಅಥವಾ ಮುಖದ ಮೇಲೆ ಗುಡ್ಡೆಗಳು ಹೋಗಬೇಕು, ಮುಖ ಚೆನ್ನಾಗಿ ಕಲರ್ ಬರಬೇಕು, ಶೈನಿಂಗ್ ಆಗಬೇಕು ಅಂದರೆ ಫಾಲೋ ಮಾಡಿ. ಇಲ್ಲ ಅಂದರೆ ಬಿಡಿ. ನೋಡಿ, ನಾನು ಫಸ್ಟೇ ಪೌಡ್ರ್ ನೈಸಾಗಿ ಮಾಡಿ ಇಟ್ಕೊಂಡಿದ್ದೀನಿ. ಹುರಿದ ಮೇಲೆ ತುಂಬ ಚೆನ್ನಾಗಿದೆ ಘಮ. ನೋಡಿರಿ, ಇದನ್ನು ಈಗ ಹುರ್ಕೊಂಡಿದ್ದೀನಲ್ಲ, ಈ ರೀತಿ ನೀವು ಒಂದೇ ಸತಿ ಹುರಿದು ಇಟ್ಕೋಬೋದು, ಅಥವಾ ನಿಮ್ಗೆ ಬೇಕಾದಂಗೆ ಹುರ್ಕೋಬೋದು. ಇದ್ರ ಜೊತೆಗೆ ಏನೆಲ್ಲ ಮಿಕ್ಸ್ ಮಾಡಿ ಹಚ್ಕೋಬೇಕಂತ ನಾನು ನಿಮಗೆ ಹೇಳ್ತೀನಿ. ಇದು ನೋಡಿ, ಒಂದು 3 ಬೆಳ್ಳಿಗೆ ಎಷ್ಟು ಬರುತ್ತೋ ಅಷ್ಟು ಪೌಡ್ರನ್ನ ತೊಗೋತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. ಒಂದು ಸ್ವಲ್ಪ ಇಷ್ಟು ಪೌಡ್ರ್ ತೊಗೊಂಡು ನಾನು ಹೇಳ್ತೀನಿ. ಇದಕ್ಕೆಲ್ಲ ಹಾಕಲ್ಲ ಈಗ, ಯಾಕಂದರೆ ನನಗೇನು ಬರಲ್ಲ ಅಂತ ಕೂಡ ಹೇಳ್ತೀನಿ. ಇದಕ್ಕೆ ನೀವು ಇದ್ರ ಜೊತೆಗೆ ಜೇನುತುಪ್ಪ ಮಿಕ್ಸ್ ಮಾಡಿ ಮುಖಕ್ಕೆ ಅಪ್ಲೈ ಮಾಡ್ಕೋಬೋದು. ಮತ್ತು ಮೊಸರು ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೋದು. ಮತ್ತು ಹಾಗೆ ಹಾಲು ಜೊತೆಗೆ ಇದನ್ನು ನೀವು ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಹಾಗೆ ಕೊಬ್ಬರಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು. ಹಾಗೆ ಆಲುವೆರಾ ಅರಿಶಿನ ಎರಡೂ ಇದರಲ್ಲಿ ಹಾಕ್ಬಿಟ್ಟು ನೀವು ಅದನ್ನು ಅಪ್ಲೈ ಮಾಡ್ಕೋಬೋದು. ಮತ್ತು ಬಂಗಿರೋರು ಏನು ಬಳಸಬಾರ್ದು ಅಂದರೆ ಕಡಲೆ ಹಿಟ್ಟು ಬಳಸಬಾರ್ದು. ಕಡಲೆ ಹಿಟ್ಟು ಬಳಸಿದ್ರೆ ಬಂಗು ಸ್ವಲ್ಪ ಜಾಸ್ತಿ ಆಗುತ್ತೆ, ಅದಕ್ಕೆ ಕಮ್ಮಿ ಆಗಲ್ಲ. ಕಡಲೆ ಹಿಟ್ಟಿಗೆ ಬಂಗು ಎದ್ದು ಕಾಣಿಸುತ್ತೆ. ಅದಕ್ಕೋಸ್ಕರ ಹೇಳ್ತೀನಿ, ಸ್ಕಿನ್ ಏನಿರುತ್ತಲ್ಲ, ಖಾಲಿ ಸ್ಕಿನ್ ನಮ್ದು ಬಂಗ್ ಬಿಟ್ಟು ಅದು ಕಲರ್ ಆಗುತ್ತೆ ಹೊರತು ಬಂಗಿರೋ ಜಾಗದಲ್ಲಿ ಅದು ಬಂಗು ಸ್ವಲ್ಪ ಜಾಸ್ತಿ ಕಾಣಿಸುತ್ತೆ. ಕಡಲೆ ಹಿಟ್ಟು ಬಳಸಕ್ಕೆ ಹೋಗ್ಬೇಡಿ. ಅರಿಶಿನ ಬಳಸಿ ತುಂಬಾನೇ ಒಳ್ಳೇದು. ಅರಿಶಿನದು ಇನ್ನೊಂದು ಹೋಮ್ ರೆಮಿಡಿ ಇದೆ, ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ ಅದು ಕೂಡ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದನ್ನ ಈ ರೀತಿ ನೀವು ಬಳಸ್ಬೋದು. ಇವಾಗ ನಾನು ಅಪ್ಲೈ ಮಾಡ್ಕೊಳ್ಳೋದು ಬೇಡ ಅನ್ಸ್ತೈತಿ. ಅದಕ್ಕೆ ಚಂತ ನನಗೆ ಮುಖ ತೊಳೆದಂದ್ರೆ ಬ್ಯಾಸ್ರಿ. ಈಗ ಹಚ್ಕೊಂಡು ಮಾತ್ರ ಒಂದು ಸತಿ ಮುಖ ತೊಳಿಬೇಕು, ಅದಕ್ಕೆ ಬ್ಯಾಸ್ರ ಆಕೈತಿ. ಅದಕ್ಕೆ ಚಂಜಿ ಮಾಡೋ ಒಂದು ಸತಿ ಹಚ್ಕೊಂಡು ಮುಕ್ಕೊಂಡು ಮುಂಜಾನೆ ಮುಖ ತೊಳ್ಕೊಂಡ್ಬಿಡ್ತೀನಿ. ಇದನ್ನ ಹುರಿದು ಈ ರೀತಿ ಹುರ್ಕೊಂಡು, ಇದಕ್ಕೆ ನಾನು ಹೇಳಿದ್ನಲ್ಲ, ನಿಮ್ಗೆ ಯಾವುದು ಅಷ್ಟರಲ್ಲಿ ನಿಮ್ಗೆ ಯಾವುದು ಸೆಟ್ ಆಗುತ್ತೋ ಅದನ್ನ ನೀವು ಫಾಲೋ ಮಾಡಿ, ಅದನ್ನ ಹಚ್ಕೊಂತ ಬನ್ನಿ. ನಾನು ಮತ್ತೆ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, 15 ದಿವಸಕ್ಕೆ 10 ದಿವಸಕ್ಕೆ ನಿಮಗೆ ಎಲ್ಲ ಇದ್ರದ್ದು ವರ್ಕ್ ಆಗಲ್ಲ. ಇದು ನಿಮಗೆ ನೀವೇನಿಲ್ಲ ಅಂದರೂ
6 ತಿಂಗಳಾದ್ರೂ ಯೂಸ್ ಮಾಡಬೇಕು. ಅಂದ್ರೆ 6 ತಿಂಗಳಷ್ಟರಲ್ಲಿ ನಿಮ್ಗೆ ಕಮ್ಮಿ ಆಗಿರುತ್ತೆ. ಅಂದ್ರೆ ನಾನು ಹೇಳ್ತಾ ಇರೋದು, ಕೆಲವೊಬ್ಬೊಬ್ರು ಹೇಳ್ತಾ ಇರ್ತಾರೆ ನಾವು ಎಷ್ಟೇ ಹೋಮ್ ರೆಮಿಡಿ ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ, ಮತ್ತೆ ಅದು ಹಂಗೆ ಇರುತ್ತೆ, ಹಚ್ಕೊಂಡ್ಮೇಲೆ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ. ನನಗೂ ಕೂಡ ಕಮೆಂಟ್ ಹಾಕಿದ್ದಾರೆ. ಪ್ಲೀಸ್ ನೀವು ಬೇಜಾರು ಮಾಡ್ಕೋಬೇಡಿ, ಹೋಗಲ್ಲ ಅಂತ, ಹೋಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಹೋಗುತ್ತೆ ಖಂಡಿತ. ಆದ್ರೆ ನಮ್ಗೆ ತಾಳ್ಮೆ ತುಂಬಾನೇ ಮುಖ್ಯ. ತಾಳ್ಮೆಯಿಂದ ನಾವು ಹಚ್ಕೊಂಡು ಬಂದ್ರೆ, ಡೈಲಿ ಯೂಸ್ ಮಾಡ್ಕೊಂಡು ಬಂದ್ರೆ ಖಂಡಿತ ಕಮ್ಮಿ ಆಗುತ್ತೆ. ಇದನ್ನ ನೀವು ಫಾಲೋ ಮಾಡಿ. ಖಂಡಿತ ನಾನು ಬಳಸ್ಕೊಂಡಿರುವಂತ ಪೌಡರ್ನೇ ನಿಮ್ಗೆ ನಾನು ತೋರಿಸ್ತಾ ಇದ್ದೀನಿ. ಮತ್ತೆ ಬರ್ತಾ ಬರ್ತಾ ನನ್ನ ಸ್ಕಿನ್ ಏನಾಗ್ತಾ ಇದೆ ಅಂತ ನಿಮ್ಗೆ ಕಣ್ಣಿಗೆ ಎದುರುಗಡೆನೆ ಕಾಣಿಸ್ತಾ ಇದೆ. ಇದಕ್ಕೆ ನಾನೇ ಸಾಕ್ಷಿ, ನಾನೇ ಉದಾಹರಣೆ. ಖಂಡಿತ ಟ್ರೈ ಮಾಡಿ. ನಿಮ್ಗೆ ಏನೇ ಡೌಟ್ ಇದ್ರು ನನಗೆ ಕಮೆಂಟ್ ಮಾಡಿ ತಿಳಿಸಿ. ನೀವು ವಿಡಿಯೋ ಮಾಡಿ ಹೇಳು ಅಂದ್ರೆ ವಿಡಿಯೋ ಮಾಡಿ ಹೇಳ್ತೀನಿ, ಅಥವಾ ನೀವು ಕಮೆಂಟಲ್ಲೇ ನಂಗೆ ರಿಪ್ಲೈ ಮಾಡು ಅಂದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಏನೇ ಡೌಟ್ ಇದ್ರೂ ಕೇಳ್ಬೋದು. ಮತ್ತೆ ಹಿಂದೆ ವಿಡಿಯೋ ಕೂಡ ನಾನು ಹಾಕಿದ್ದೀನಿ, ಹುರಿದೇನೆ ಹಾಗೆ ಹಸಿದು ಯಾವ ರೀತಿ ಹಚ್ಕೊಳ್ಳೋದು ಅಂತ. ಹುರಿದು ಹಚ್ಕೊಂಡು ನೋಡಿ, ತುಂಬಾನೇ ಒಳ್ಳೇದು. ನಿಮ್ಗೆ ಇದು ಹೆಲ್ಪ್ ಮಾಡುತ್ತೆ. ಹುರಿದು ಹಚ್ಕೊಂಡ ಮೇಲೆ ನಿಮ್ಗೆ ಸ್ಕಿನ್ ತುಂಬಾ ವೈಟ್ ಆಗಿ ಬರುತ್ತೆ. ಆಮೇಲೆ ಬೇಗ ಈ ಮಾರ್ಕು ಮತ್ತೆ ಬಂಗು ಎಲ್ಲ ಕಮ್ಮಿ ಆಗ್ತಾ ಬರುತ್ತೆ. ನನಗಂತೂ ಬಂಗ್ ಕಮ್ಮಿ ಆಗಿದೆ ಅನ್ಸಿದೆ. ಇದು ಫುಲ್ ಇತ್ತು. ಒಂದು ಹಳೆ ಫೋಟೋ ಹಾಕ್ತೀನಿ ನೋಡಿ, ಈಗಿಂದಲ್ಲ ಅವಾಗಿಂದು. ನನ್ನ ಬಂಗ್ ಜಾಸ್ತಿ ಇದ್ದಾಗಿಂದ, ಇದು ಬಳಸೋಕಿನ ಮುಂಚೆ ಒಂದು ಫೋಟೋ ಇದೆ, ನಾನು ಅದು ಹಾಕ್ತೀನಿ. ನಿನ್ನೆ ಹುಡುಕಿದಿ ನೋಡಿದೆ ಆ ಥರದ ಫೋಟೋ ಯಾವ್ದಾದ್ರು ಇದೆ ಅಂತ. ನಾನು ಏನು ಮಾಡ್ಬಿಡ್ತೀನಿ, ಆ ಥರ ಫೋಟೋ ತೊಗೊಂಡಿರ್ತೀನಿ. ಯಾರಾದ್ರೂ ನೋಡ್ಬಿಟ್ರೆ ಅಸಹ್ಯ ಕಾಣಿಸುತ್ತೆ, ಮುಖ ತುಂಬ ಬಂಕಿದೆ, ಮುಖ ನೋಡೋಕೆ ಒಂಚೂರು ಚಂದ ಕಾಣಿಸಲ್ಲ. ಹಾಗಾಗಿ ಆ ಫೋಟೋಗಳನ್ನ ಡಿಲೀಟ್ ಮಾಡಿಬಿಟ್ಟಿರ್ತೀನಿ. ಅದೆಲ್ಲ ಒಂದು ಮಿಸ್ ಆಗಿ ಒಂದು ಫೋಟೋ ಉಳಿದಿದೆ. ಆ ಫೋಟೋನ ನಿಮ್ಗೆ ನಾನು ತೋರಿಸ್ತೀನಿ ಖಂಡಿತ. ಯಾರಿಗಾದ್ರೂ ಹಂಗೆ ಅನ್ಸೋದಲ್ವಾ, ಮುಖ ಚೆನ್ನಾಗಿ ಕಾಣಿಸಿಲ್ಲ ಅಂದ್ರೆ ಬೇಜಾರಾಗ್ಬಿಡ್ತೈತಿ. ಅಯ್ಯೋ ನೋಡಪ್ಪ ನಮ್ಮ ಮುಖ ಹಿಂಗಾಗ್ಬಿಡ್ತು ಅಂತ. ನನಗೂ ಅವಾಗ ಹಂಗೆ ಅನಿಸ್ತಾ ಇತ್ತು. ಯಾವುದೇ ಒಂಥರ ಕ್ಲಿಯರ್ ಆಗಿದ್ರೆ ಒಂಚೂರು ಫೋಟೋ ಇಟ್ಕೊತೀನಿ. ಹಿಂದಿನ ಫೋಟೋ ಯಾವುದೂ ಇಲ್ಲ, ಬಂಗಿರೋದಕ್ಕೋಸ್ಕರ ಎಲ್ಲ ಫೋಟೋಗಳು ಡಿಲೀಟ್ ಮಾಡಿಬಿಡ್ತಿದ್ದೆ ನಾನು. ಫೋನಲ್ಲಿ ಸನಕ್ಕೆ ನಾನು ಫೋಟೋ ಇಟ್ಕೊತಾ ಇರಲಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ. ಎಲ್ಲರಿಗೂ ಕೂಡ ಹೆಣ್ಮಕ್ಳಿಗೆ ಹಾಗೆ ಆಗೋದು. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ, ಹೆಣ್ಮಕ್ಳಿಗೆ ಅಂತ ಏನಿಲ್ಲ, ಇದು ಗಂಡ್ಮಕ್ಳಿಗೂ ಕೂಡ ಇದು ವರ್ಕ್ ಆಗುತ್ತೆ. ಗಂಡ್ಮಕ್ಳು ಹೆಣ್ಮಕ್ಳು ಬಂಗಿರೋರು ಯಾರಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು. ನಿಮ್ಗೇನು ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೋತೀನಿ. ಹಾಗೆ ಇನ್ನೊಂದು ವಿಷಯ ಹೇಳೋದು ಮರ್ತೋಗ್ಬಿಟ್ಟೆ. ನಾನು ಇದನ್ನ ಎದ್ರಲ್ಲಿ ಹಚ್ಕೋತೀನಿ ಅಂದ್ರೆ ಕೊಬ್ಬರಿ ಎಣ್ಣೆಲಿ ಹಚ್ಕೋತೀನಿ. ಯಾಕಂದ್ರೆ ಕೊಬ್ಬರಿ ಎಣ್ಣೆ ನನಗೆ ಬೆಸ್ಟ್ ಅನ್ಸಿರೋದು. ಹಾಗಾಗಿ ನಾನು ಕೊಬ್ಬರಿ ಎಣ್ಣೆಲಿ ಹಚ್ಕೋತೀನಿ. ನಿಮಗೆ ಯಾವ್ದ್ರಲ್ಲಿ ಸೂಟ್ ಆಗುತ್ತೋ ನೀವು ಅದ್ರಲ್ಲಿ ಹಚ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬಾಯ್. ಎಲ್ಲರಿಗೂ ನಮಸ್ಕಾರ.